ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಟೈಮ್ ಇವಾಗ ಆಲ್ರೆಡಿ 10 o'clock ಆಗಿಬಿಟ್ಟಿದೆ. ಬಟ್ ಸ್ಟಿಲ್ ನಾನು ಇನ್ನು ಮನೆಯಲ್ಲೇ ಇದ್ದೀನಿ. ಕಾಲೇಜ್ಗೆ ಟೈಮ್ ಆಗಿಬಿಟ್ಟಿದೆ. ಸೊ ಫೈನಲಿ ಗಿಫ್ಟ್ ರೆಡಿ ಆಗಿದೆ ನನ್ನ ಫ್ರೆಂಡ್ ಬರ್ಡೇಗೆ. ಅವಳಿಗೆ ಸರ್ಪ್ರೈಸ್ ಮಾಡೋಣ ಹೇಗಿರುತ್ತೆ ಅಂತ. ಆ್ಯಕ್ಚುಲಿ ಅವಳ ಬರ್ಡೇ ಮುಗ್ದೋಗಿದೆ, ಅವಳಿಗೆ ಗಿಫ್ಟ್ ಕೊಡೋದಕ್ಕಾಗಿಲ್ಲ. ಪಾರ್ಟ್ಸಲ್ಲಿ ಈ ಥರ ಒಂದು ಗಿಫ್ಟ್ ಹ್ಯಾಂಪರ್ಸ್ ಕೂಡ ಅವೈಲಬಲ್ ಇದೆ, ನೋಡ್ತಾ ಇರ್ಬೋದು. ಕ್ಲಿಪ್ಸ್ ಇದೆ, ಸ್ಕ್ರಂಚಿ ಇದೆ, ಚಾಕ್ಲೇಟ್ಸ್ ಇದೆ, ಮತ್ತು ಒಂದು ಸೆಟ್ ಇದೆ, ಜ್ಯುವೆಲ್ ಸೆಟ್ಟು, ನೆಕ್ ಚೈನ್ ಸೆಟ್ಟು ಆ್ಯಂಡ್ ಆಲ್ಸೋ ಒಂದು ಫ್ಲವರ್ ಪಾಟ್ ಕೂಡ ಇದೆ. ಸೊ ನಿಮಗೂ ಇಷ್ಟ ಆದರೆ ಪೆಟಲ್ಸ್ ಆ್ಯಂಡ್ ಪಾರ್ಸಲಲ್ಲಿ ಆರ್ಡರ್ ಮಾಡಿ. ನಿಮ್ಮ ಸ್ಪೆಷಲ್ ಒನ್ಸಿಗೆ ಸರ್ಪ್ರೈಸ್ ಫೀಲ್ ಮಾಡಿ, ಇನ್ನು ಮೂಮೆಂಟ್ಸ್ನ ಮೆಮೊರೀಸ್ ಆಗಿ ಕ್ರಿಯೇಟ್ ಮಾಡ್ಕೊಳ್ಳಿ, ಸ್ಪೆಷಲ್ ಮೂಮೆಂಟ್ಸಾಗಿ ಕ್ರಿಯೇಟ್ ಮಾಡ್ಕೊಳ್ಳಿ. ಸೊ ಇವಾಗ ಕಾಲೇಜ್ಗೆ ಟೈಮ್ ಆಯಿತು, ಬನ್ನಿ ಇವಾಗ ಹೊರಡೋಣ. ಸೊ ಟೈಮ್ ಆಯಿತು, ಬೈಕಲ್ಲಿ ಇವಾಗ ಕಾಲೇಜ್ಗೆ ಹೋಗೋಣ. ಅಮ್ಮ ಡ್ರಾಪ್ ಮಾಡ್ತಾರೆ ಆನ್ ದ ವೇ. ಸೊ ಹೋಗೋಣ. ಕಾಲೇಜಿಂದ ಬಂದಮೇಲೆ ಈ ಒಂದು ವ್ಲಾಗ್ನ ನಾನು ಕಂಟಿನ್ಯೂ ಮಾಡ್ತೀನಿ. ಸೊ ಅವಳಿಗೆ ಗೊತ್ತಿಲ್ಲದಂಗೆ ಬ್ಯಾಗಲ್ಲಿ ನಾನು ಗಿಫ್ಟ್ನ ಇಟ್ಬಿಟ್ಟಿದ್ದೀನಿ. ಅವಳು ಬುಕ್ಸ್ ಓಪನ್ ಮಾಡಿದಾಗ ಅಥವಾ ಬ್ಯಾಗಿಗೆ ಏನಾದರೂ ಚೆಕ್ ಮಾಡಿದಾಗ ಅವಳಿಗೆ ಸರ್ಪ್ರೈಸ್ ಫೀಲ್ ಆಗಲಿ, ನೋಡೋಣ ಅವಳ ರಿಯಾಕ್ಷನ್ ಹೇಗಿರುತ್ತೆ ಕ್ಯಾಪ್ಚರ್ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಅದಕ್ಕೋಸ್ಕರ ಈ ಥರ ಮಾಡಿದ್ದೀನಿ. ಅವಳಂತೂ ಫುಲ್ ಮುಳುಗೋಗಿ ಬ್ಯಾಗಂತೂ ಓಪನ್ ಮಾಡಿ ನೋಡ್ತಾನೆ ಇಲ್ಲ ಅವಳು. ಅವಳು ಆ ಒಂದು ಗಿಫ್ಟ್ನ ನೋಡ್ಬಿಟ್ಟು ಯಾವ ರೀತಿ ಎಕ್ಸ್ಪ್ರೆಷನ್ ಕೊಡ್ತಾಳೆ ನೋಡಿ. ಒಂಚೂರು ಎಕ್ಸ್ಪ್ರೆಷನ್ ಕೊಡೋಲ್ಲ, ಜಸ್ಟ್ ವಾವ್ ಅಂತಾಳೆ. ಕೊನೆಗೆ ಸೆಕೆಂಡ್ ಟೇಕ್ ಬೇರೆ ತಗೊಳ್ಳೋದು. ಬ್ಯಾಗ್ ನೋಡು, ಬ್ಯಾಗ್ ನೋಡು. ಹೆಂಗಿದೆ, ಹೇಗೆ ಅನಿಸ್ತು? ಪೆಟಲ್ಸ್ ಆ್ಯಂಡ್ ಪಾರ್ಸಲ್ ಮ್ಯಾಮ್ ಅವಳು ಬರ್ಡೇ ಗಿಫ್ಟ್ ಕೊಡೋಕ್ಕಾಗಿಲ್ವಲ್ಲ, ನಮ್ಮ ಪೆಟಲ್ಸ್ ಆ್ಯಂಡ್ ಪಾರ್ಸಲಲ್ಲಿ ಇದೆಲ್ಲ ಅವೈಲಬಲ್ ಇದೆ. ಕಾಲೇಜಿಂದ ಬಂದೆ, ಅಣ್ಣ ಅಷ್ಟು ಜ್ಯೂಸ್ ಮಾಡಿಟ್ಟಿದ್ದ. ಇವಾಗ ಜ್ಯೂಸ್ ಕುಡಿತಾ ಇದ್ದೀನಿ, ಫ್ರೆಶ್ ಅಪ್ ಎಲ್ಲ ಆಗಿದ್ದೀನಿ. ಇವಾಗ ರಘುನಹಳ್ಳಿಗೆ ಹೋಗಬೇಕು ಜೆರಾಕ್ಸ್ ಮಾಡಿಸ್ಕೊಂಬರೋದಕ್ಕೆ. ಅಲ್ಲಿ ಹೋಗಿ ಜೆರಾಕ್ಸ್ ಮಾಡಿಸ್ಕೊಂಡು ಆಮೇಲೆ ಏನಾಗುತ್ತೋ ನೋಡಬೇಕು. ಆನ್ ದ ವೇ ಜೆರಾಕ್ಸ್ ಅಂಗಡಿ ಹತ್ರ ಡ್ರಾಪ್ ಮಾಡ್ಬಿಟ್ಟು ನಾನು ಜಿಮ್ಗೆ ಹೋಗ್ತೀನಿ ಬಾ ಅಂದ್ಬಿಟ್ಟು ನಮ್ಮ ಅಣ್ಣ ಕರ್ಕೊಂಡು ಹೋದ. ಪಾಪ ಅವನು ಜಿಮ್ಗೆ ಕಳಿಸ್ಲಿಲ್ಲ, ನಾನು ಫುಲ್ ಅಲ್ಲೇ ನಿಲ್ಸ್ಕೊಂಡಿದ್ದೆ. 2 hours ನಿಂತ್ಕೊಂಡಿದ್ವಿ. ಕೊನೆಗೂ ಪ್ರಾಜೆಕ್ಟ್ ಕೈಗೆ ಬರೋ ಅಷ್ಟರಲ್ಲಿ ಎಷ್ಟು ಖುಷಿ ಆಗ್ತಿತ್ತು ಅಂದರೆ ತುಂಬಾ ಖುಷಿ ಆಗ್ತಿತ್ತು. ಜೆರಾಕ್ಸ್ ಎಲ್ಲ ಮುಗಿಸ್ಕೊಂಡು ಹೋಗ್ತಿದ್ವಿ. ಎಷ್ಟು ಸ್ಪೀಡಾಗಿ ಫೈನಲಿ ಹಂಗೋ ಹಿಂಗೋ ಒಂದು ಸ್ಪೈರಲ್ ಬೈಂಡಿಂಗ್ ಆದರೂ ಸಿಕ್ತು. ನಾಳೆ ಹಾರ್ಡ್ ಬೈಂಡಿಂಗ್ ಕಾಪಿ ಕೊಡ್ತಾರಂತೆ, ನೋಡೋಣ ಏನು ಮಾಡೋದು. ಬೈಕ್ನ ಪಾರ್ಲರ್ ಹತ್ರ ಹಾಕ್ಬಿಟ್ಟು ನಾವು ನಮ್ಮ ಅಣ್ಣನ ಫ್ರೆಂಡ್ ಕಾರಲ್ಲಿ ನಾವು ಹೋಗಿದ್ವಿ. ಅವರೇ ನಮ್ಮನ್ನ ಪಿಕಪ್ ಮಾಡ್ಕೊಂಡು ಡ್ರಾಪ್ ಮಾಡಿದ್ರು. ಸೊ ಮನೆಗೆ ಬಂದೆ. ಮನೆಗೆ ಬಂದು ನೋಡಿದ್ರೆ ಮನೇಲಿ ಲೈಟ್ ಇಲ್ಲ, ಯಾಕಂದರೆ ಬಲ್ಬ್ ಬರ್ನ್ ಆಗಿಬಿಟ್ಟಿದೆ. ಸೊ ಅಣ್ಣ ಬೇರೆ ಟ್ರಿಪ್ಪಿಗೆ ಹೊರಟಿದ್ದಾನೆ, ಅದಕ್ಕೆ ಬನ್ನಿ ಹೋಗಿ ಅಂಗಡಿಯಲ್ಲಿ ಬಲ್ಬ್ ತೊಗೊಂಡು ಬರೋಣ. ಇವಾಗ ಆಲ್ರೆಡಿ ಟೈಮು ಎಷ್ಟಾಗಿದೆ, 8:51 ಆಗಿದೆ ಟೈಮು. ಸಡನ್ನಾಗಿ ಭಾರ್ಗವಿ ಕಾಲ್ ಮಾಡಿದ್ಲು ಎಲ್ಲ ಹೊರಗಡೆ ಹೋಗೋಣ ಅಂತ. ಏನೋ ಅವ್ರ ಮನೆಯದು ಗೃಹ ಪ್ರವೇಶ ಇದೆ, ಇನ್ವಿಟೇಷನ್ ಕಾರ್ಡ್ ಹಂಚ್ಬೇಕಿತ್ತು. ಸೊ ಅದಕ್ಕೆ ನಾನು ಅವಳು ಇವಾಗ ಹೊರಟಿದ್ದೀವಿ. ಸೊ ಇನ್ವಿಟೇಷನ್ ಕಾರ್ಡೆಲ್ಲ ಕೊಟ್ಬಿಟ್ಟು ಆಮೇಲೆ ಸಿಗ್ತೀವಿ.
ಸೊ ಕಾರ್ಡ್ ಕೊಟ್ಟು ಬಂದಿದ್ದಾಯಿತು. ಇವಾಗ ನಾಳೆ ಒಂದು ಆರ್ಡರ್ ಕೊಡೋದಿದೆ. ಸೊ ಅದಕ್ಕೋಸ್ಕರ ಎಲ್ಲ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಬೊಕ್ಕೆನ ಎಲ್ಲ ಇನ್ನು ಪ್ರಿಪೇರ್ ಮಾಡಬೇಕು ಕರೆಕ್ಟಾಗಿ ಎಲ್ಲ. ನಾಳೆ ಒಂದು ಆರ್ಡರ್ ಲೈಕ್ ಆ್ಯನಿವರ್ಸರಿ ಬೊಕ್ಕೆ ಅಂತ ಅವ್ರಿಗೆ, ಲೈಕ್ ಫಸ್ಟ್ ಇಯರ್ ವೆಡ್ಡಿಂಗ್ ಆ್ಯನಿವರ್ಸರಿ ಅಂತೆ. ಸೊ ಅವ್ರಿಗೋಸ್ಕರ ಒಂದು ಬೊಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಸೊ ಇವರು ನನಗೆ ಸ್ಟಾರ್ಟಿಂಗ್ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ ಸೆಕೆಂಡ್ ಡೇನೇ ಇವ್ರು ನನಗೆ ಆರ್ಡರನ್ನ ಪ್ಲೇಸ್ ಮಾಡಿದ್ರು. ಸೊ ನಾಳೆ ನನಗೆ ಆರ್ಡರ್ ಕೊಡೋದಿದೆ. ಸೊ ವಾಟರ್ ಮೆಲನು ಮತ್ತು ಕುಕುಂಬರ್ ತಿಂತ ಎಲ್ಲ ಹೀಗೆ ಮನೆ ಅಂಟ್ಕೊಂಡು ಬೊಕ್ಕೆ ಮಾಡೋದು. ಟಿ ವಿ ನೋಡಿಕೊಂಡು ಎಲ್ಲ ಮಾಡ್ತಾ ಇದೀನಿ. ಫೈನಲ್ ಔಟ್ಪುಟ್ ಹೇಗೆ ಬರುತ್ತೆ ಅಂತ ನನ್ನ ಒಂದು ಪೆಟಲ್ಸ್ ಆ್ಯಂಡ್ ಪಾರ್ಸಲ್ ಅನ್ನೋ ಇನ್ಸ್ಟಾ ಐಡಿಗೆ ಹೋಗಿ ಚೆಕ್ ಮಾಡಿ. ಆ್ಯಂಡ್ ಆಲ್ಸೋ ನಿಮ್ಮ ಒಂದು ಸ್ಪೆಷಲ್ ಮೂಮೆಂಟ್ ಕ್ರಿಯೇಟ್ ಮಾಡೋದಕ್ಕೆ ನಿಮ್ಮ ಸ್ಪೆಷಲ್ ಪರ್ಸನ್ಗೆ ಗಿಫ್ಟ್ ಕೊಡಬೇಕು ಅನ್ನೋ ಹಾಗಿದ್ರೆ ನಮ್ಮ ಪೆಟಲ್ಸ್ ಆ್ಯಂಡ್ ಪಾರ್ಸಲ್ನೇ ಚೂಸ್ ಮಾಡಿ ಅಂತ ಹೇಳ್ತೀನಿ. ಸೊ ಇದು ಕಂಪ್ಲೀಟ್ಲಿ ಹ್ಯಾಂಡ್ ಮೇಡ್ ಆಗಿರುತ್ತೆ. ಫ್ಲವರ್ಸು ಅಷ್ಟೇ ನೋಡ್ತಾ ಇರ್ಬೋದು, ಎಲ್ಲ ರಿಬ್ಬನ್ನಿಂದನೇ ಮಾಡಿರೋವಂಥದ್ದು ಕ್ಲಾತ್ ಮೆಟೀರಿಯಲಲ್ಲಿ. ಸೊ ಇದು ಲೈಫ್ ಲಾಂಗ್ ಇರುತ್ತೆ, ಫಾರ್ ಎವರ್. ನೀವು ಹೇಗೆ ಯೂಸ್ ಮಾಡ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ರಿಯಲ್ ರೋಸಸ್ ಆದರೆ ಕೊಟ್ಟು 1-2-3 ಡೇಸ್ಗೆಲ್ಲ ಡ್ರೈ ಆಗಿಬಿಡುತ್ತೆ. ಬಟ್ ಇದು ಫ್ರೆಶ್ ಥರನೂ ಕಾಣಿಸುತ್ತೆ ಆ್ಯಂಡ್ ಆಲ್ಸೋ ಲೈಫ್ ಲಾಂಗ್ ಫಾರ್ ಎವರ್ ಇರುತ್ತೆ ಅಂತಲೇ ಹೇಳ್ಬೋದು. ಸೊ ಇಷ್ಟು ಹೇಳ್ತೀನಿ. ಔಟ್ಪುಟ್ ಹೇಗೆ ಬರುತ್ತೆ ಅಂತ ನನ್ನ ಪೆಟಲ್ಸ್ ಆ್ಯಂಡ್ ಪಾರ್ಸಲ್ನ ಇಲ್ಲಿ ಹಾಕಿರ್ತೀನಿ, ಇನ್ಸ್ಟಾ ಐಡಿನ. ಅಲ್ಲೋಗಿ ಚೆಕ್ ಮಾಡಿ, ಫಾಲೋ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಫೈನಲ್ ಔಟ್ಪುಟ್ ಹೀಗೆ ಬಂದಿದೆ. ಆ್ಯಂಡ್ ಆಲ್ಸೋ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.